ಸಲಾಮ್ ಅಲೈಕುಂ ರಹಮತುಲ್ಲಾಹಿ ವಬರಕಾತಹು. ಎಲ್ಲರಿಗೂ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ನಮ್ಮ ಅಣ್ಣ ಸ್ಕೂಲ್ ಬಗ್ಗೆ ಮಾತಾಡ್ತವ್ರೆ, ಕೇಳಿ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಈಗ ಆಲ್ರೆಡಿ ಇಡೀ ರಾಜ್ಯಾದ್ಯಂತ ಗಮನಿಸ್ತಿದ್ದೀರಾ. ನಮ್ಮ ರಾಜ್ಯ ಸರ್ಕಾರ ಇವತ್ತು KPS ಮ್ಯಾಗ್ನೆಟ್ ಅಂತೇಳಿ ಒಂದು ಹೊಸ ಯೋಜನೆ ತಗೊಂಬಂದು ಸರ್ಕಾರಿ ಶಾಲೆಗೆ ಇಡೀ ರಾಜ್ಯದ 40,000 ಶಾಲೆಗಳನ್ನ ಮುಚ್ಚೋದಕ್ಕೆ ಹೋಗ್ತಾರೆ. KPS ಮ್ಯಾಗ್ನೆಟ್ ಯೋಜನೆ ಹೆಸರಲ್ಲಿ ಇಲ್ಲಿ ಇಡೀ ರಾಜ್ಯಾದ್ಯಂತ AIDS ಸಂಘಟನೆ ಇದನ್ನ ವಿರೋಧಿಸಿ ಹೋರಾಟಗಳನ್ನ ಬೆಳೆಸ್ತಾ ಇದೆ. ಹಳ್ಳಿಗಳಲ್ಲಿ ಜನಗಳು, ರೈತರು, ಕಾರ್ಮಿಕರು, ಮಹಿಳೆಯರು ನಿಂತ್ಕೊಂಡು ಇವತ್ತು ನಮ್ಮೂರಿನ ಶಾಲೆ ಉಳಿಬೇಕು ಅಂತೇಳಿ ಹೋರಾಟಗಳನ್ನ ಬೆಳೆಸ್ತಾ ಇದ್ದಾರೆ. ಇಲ್ಲಿ ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದ್ರು. ಸರ್ಕಾರ ಇವತ್ತು ನಮ್ಮ ಎಜುಕೇಶನ್ ಮಿನಿಸ್ಟ್ರು ಮುಚ್ಚಲ್ಲ ಅಂತೇಳಿ ಬಾಯಿ ಮಾತಲ್ಲಿ ಇವತ್ತು ಎಲ್ಲ ಕಡೆ ಹೇಳ್ತಾನೆ. ಮುಚ್ಚೋದಕ್ಕೆ ಏನು ತಯಾರಿಗಳು ಬೇಕು ಇವತ್ತು ಅದನ್ನ ಮಾಡ್ತಾ ಇದ್ದಾರೆ. ಒಂಗನೂರಲ್ಲಿ, ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಒಂಗನೂರಲ್ಲಿ TCಗಳನ್ನ ಕೊಡಿ ಅಂತೇಳಿ ಇವತ್ತು HMಗಳಿಗೆ, ಟೀಚರ್ಸ್ಗಳಿಗೆ ಧಮಕಿ ಹಾಕೋದನ್ನ ನಡೀತಾ ಇದೆ. ಹಾಗಾದ್ರೆ ಇವ್ರು ಏನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಇಲ್ಲಿ ಬಡ ಜನರು, ರೈತರು, ಕಾರ್ಮಿಕರು ಓದ್ತಿರುವಂಥ ಶಾಲೆಗಳನ್ನ ಮುಚ್ಚಾಕಿ ಇವತ್ತು ಶಿಕ್ಷಣನ ಕಿತ್ಕೊಳ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತೇಳಿ ಹೋರಾಟಗಳನ್ನ ಮಾಡ್ತಾನೆ. ಇವತ್ತು ಏಪ್ರಿಲ್ 10ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಇಡೀ ರಾಜ್ಯದ ರೈತರು, ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಕೂಡ ಬಂದು ನಮ್ಮೂರಿನ ಶಾಲೆನ ಮುಚ್ಚಕ್ಕೆ ಬಿಡಲ್ಲ ಅಂತೇಳಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕಲ್ಲಿ. ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇದ್ದಾರೆ. ನೀವುಗಳು ಕೂಡ ಬರಬೇಕು. ಯಾಕಂದ್ರೆ ಇದು ಪ್ರತಿಯೊಬ್ಬರ ಜವಾಬ್ದಾರಿ. ನಮ್ಮ ಶಾಲೆಗಳನ್ನ ಉಳಿಸೋದು, ನಮ್ಮ ಎಜುಕೇಷನ್ನ ಉಳಿಸೋದು, ಇವತ್ತು ಶಿಕ್ಷಣ ಉಳಿಸೋದು. ಹಾಗಾಗಿ ನೀವುಗಳು ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ. ಏಪ್ರಿಲ್ 10ನೇ ತಾರೀಕು ಫ್ರೀಡಂ ಪಾರ್ಕು ಬೆಂಗಳೂರಲ್ಲಿ ಇರುತ್ತೆ. ಬೆಳಿಗ್ಗೆ 10 ಗಂಟೆಗೆ ಈ ಹೋರಾಟ ನಡೀತಾ ಇದೆ.